ನಿನ್ನೆ ಹೇಳಿದ ಮಾತು ಏನೇ ಅದು? ಅಯ್ಯೋ ಆಗ್ಲೇ ಮರ್ತು ಹೋಗ್ಬಿಟ್ರೇನು? ಅಲ್ಲ ರೀ, ಊರಿಂದ ನಮ್ಮ ಅಣ್ಣ ಬರೋನಿದ್ದಾನಂತ ಹೇಳಿರಲಿಲ್ಲ ನಿಮಗೆ? ಹೇಳಿದ್ದಿ, ಆದ್ರೆ ಈಗೇನಾಯ್ತು? ಸರಿ ಹೋಯ್ತು. ನಿಮ್ಮೊಂದಿಗೆ ಸಂಸಾರ ಮಾಡೋದು ಮಹಾಪುರ ಬಂದಾಗ ನದಿ ಹರಿದು ಎರಡೂ ಒಂದೇ. ಅಲ್ಲ ರೀ, ಮದುವೆ ಆದ ಹೊಸರಲ್ಲಿ ಬಂದು ಹೋದ ನಮ್ಮ ಅಣ್ಣ ಇದುವರೆಗೂ ಬಂದಿಲ್ಲ. ಅಲ್ಲೇ ಬಂದ್ರೆ ಬರ್ತಾನೆ, ಅದರಿಂದ ನೀನ್ ಯಾಕೆ ಯೋಚನೆ ಮಾಡ್ತಾ ಇದ್ದೀಯ? ಬಂದ್ರೆ ಬಂದ ಹೋದ್ರೆ ಹೋದೆ ಅನ್ನಕ ನಿಮ್ಮ ಹಾಗೆ ಅವನೇನು ಸಾಮಾನ್ಯ ಮನುಷ್ಯನಲ್ಲ. ಕೋಲಾರಂತ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡಿ ಸಾಕಷ್ಟು ಹಣ ಸಂಪಾದಿಸ್ಕೊಂಡು ಈಗ ಸಿದ್ದಾಪುರಕ್ಕೆ ಬಂದಿದ್ದಾನಂತೆ. ಅಲ್ಲೇ ಅವ ಹಣ ಸಂಪಾದನೆ ಮಾಡಿದ್ರಿ, ಅದು ಅವನಿಗೆ ಸಂಬಂಧಪಟ್ಟ ವಿಷಯ. ಅದರಿಂದ ನನಗೆ ಬಂದ ಲಾಭವೇನು? ಅದಕ್ಕೆ ಹೇಳೋದು ನಿಮ್ಗೆ ಸ್ವಲ್ಪನೂ ವ್ಯವಹಾರ ಜ್ಞಾನ ಇಲ್ಲ ಅಂತ. ಅಲ್ಲ ರೀ, ನಮ್ಮ ಅಣ್ಣನಿಗೆ ಮದುವೆ ವಯಸ್ಸಿಗೆ ಬಂದು ಒಬ್ಬ ಮಗ ಇಲ್ವೇ ಅಂತ. ಹೌದೌದು, ಆತನ ಹೆಸರು ಅದೇ ಶ್ಯಾಮ. ಅವನಿಗೆ ಸ್ವಲ್ಪ ನಮ್ಮ ಅಣ್ಣನಿಗೆ ಉಪಚರಿಸ್ಬಿಟ್ರಿ ನನ್ನ ಮಗಳು ಮಂದಾಕಿನಿಯನ್ನ ತನ್ನ ಮಗಳಿಗೆ ತೆಗೆದುಕೋಬಹುದು. ಎಂತ ಹುಚ್ಚಿ ನೀನು! ಯಾಕೆ? ಹಿರಿಯ ಮಗಳು ಕಲ್ಯಾಣಿಯ ಮದುವೆ ಮಾಡುವುದನ್ನು ಬಿಟ್ಟು ಕಿರಿಯ ಮಗಳ ಮಂದಾಕಿನ ವಿಚಾರ ಮಾಡ್ತಾ ಇದೆಯಲ್ಲ, ನಿನ್ನ ಮನಸ್ಸಾದ್ರೂ ಹೇಗೆ ಬಂತು ಅಂತ. ಅವಳ ಮದ್ವೆ ಮಾಡೋಣ ಬಿಡ್ರಿ, ಯಾರು ಬೇಡ ಅಂದ್ರು. ಆದ್ರೆ ನನ್ನ ಮಗಳನ್ನ ಮಾತ್ರ ತವರು ಮನೆ ಕೊಡ್ಬೇಕಿರೋದು ನನ್ನ ಆಸೆ. ಅವ್ರು ಕೂಡ ತೆಗೆದುಕೊಳ್ತಾರೆ. ಅಲ್ಲ, ನಿನ್ನ ಆಸೆಗೆ ನಾನೇನು ಕಲ್ಲು ಹಾಕ್ಲಿಕ್ಕೆ ನಿನ್ನಲ್ಲಿರುವ ಕ್ಷುಲ್ಲಕ ಭಾವನೆ ನನ್ನಲ್ಲಿ ಇರಬೇಕಲ್ಲ. ಕಲ್ಯಾಣಿಯಂತೆ ಮಂದಾನು ನನ್ನ ಮಗಳೇ. ಇಷ್ಟಾದ್ರೂ ಒಪ್ಪಿಕೊಳ್ಳುವ ಉದಾಹರಣೆಗಳು ನಿಮ್ಮ ಹತ್ರ ಇದೆಯಲ್ಲ, ಅದು ನನ್ನ ಪುಣ್ಯ ಅಷ್ಟ ತಿಳ್ಕೊಂಡ್ಬಿಡೋದು. ಇದೇ ಮಕ್ಕಳಿದ್ದು ಮರುಮದುವೆ ಆದವನ ಬಂಡಬಾಳು. ರೆಕ್ಕೆ ಸುಟ್ಟುಕೊಂಡು ಪತಂಗದಲ್ಲಿ ಬಿದ್ದು ನಿತ್ಯ ಸಂಕಟ ಪಡುವುದೇ ಅವನ ಗೋಳು. ಶ್ರೀದೇವಿ, ನೀನು ಸತ್ತ ನಂತರ ಕಾವೇರಿ ಮನೆ ತುಂಬಿದಳ ವಿನ ನನ್ನ ಮನ ತುಂಬಲಿಲ್ಲ. ಕಲ್ಯಾಣಿಗೆ ತಾಯಿ ಆಗಲಿಲ್ಲ, ಮಲತಾಯಿಯಾಗಿ ಬಂದಳು. ಮಲತಾಯಿಯಾಗಿ ಬಂದಳು. ಮಗು ಕಲ್ಯಾಣಿ, ಅಮ್ಮ ಕಲ್ಯಾಣಿ, ಏನ್ ಮಾಡ್ತಾ ಇದ್ದೀವ? ಪಾತ್ರೆ ಬೆಳಗ್ತಿದ್ದಪ್ಪ. ಕೆಲಸ ಮಾಡ್ತಾ ಇದ್ದೀಯ? ಹೌದಪ್ಪ. ಅಲ್ಲಮ್ಮ, ಮನೆ ಕೆಲಸ ಕಸ ಮುಸ್ರಿ ಮಾಡ್ಲಿಕ್ಕೆ ಮನೆ ಕೆಲಸದವಳು ಅಚ್ಚಮ್ಮ ಇರ್ಲಿಲ್ಲವೇನಮ್ಮ? ಇದ್ಲಪ್ಪ, ಆದ್ರೆ ಅಮ್ಮ ಅವಳ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿ ಕೆಲಸದಿಂದ ಬಿಡಿಸ್ಬಿಟ್ಟಿದ್ದಾಳೆ. ಕೆಲಸದಿಂದ ಬಿಡಿಸಿಬಿಟ್ಲು? ಕಾರಣ ನನಗೆ ಗೊತ್ತಿಲ್ಲಪ್ಪ. ಕಾವೇರಿ, ಕಾವೇರಿ, ಅಲ್ಲೇ ಎರಡು ಪಾತ್ರೆ ತೊಳೆದಕ್ಕೆ 2 ಗಂಟೆ ಮಾಡ್ತೀಯೇನೆ. ನೀನ್ ಈ ರೀತಿ ಮಗಳ ತರ ಕೆಲಸ ಮಾಡಿದ್ರೆ ನಾಳೆ ನೀನು ಕೊಟ್ಟ ಮನೆಯವರು ನನ್ನನ್ನು ಹಾಡು ಹಾಡುತ್ತಾರೆ. ಮನೆ ಕೆಲಸ ಕಸ ಮುಸ್ರಿ ಮಾಡ್ಲಿಕ್ಕೆ ಮನೆ ಕೆಲಸದವಳು ಅಚ್ಚಮ್ಮ ಇರಲಿಲ್ಲವೇ? ಹಣ ಕೊಟ್ರೆ ಅಚ್ಚಮ್ಮನ ಬರ್ತಾಳೆ, ಹುಚ್ಚಮ್ಮನ ಬರ್ತಾಳೆ. ಆದ್ರೆ ಕೊಡ್ಲಿಕ್ಕೆ ಬೇಕಲ್ಲ ಹಣ. ಮನೆ ಕೆಲಸಕ್ಕೆ ಅಂತ ಬರ್ಲಿಕ್ಕೆ ಹಣ ಒದಗಿಸಿಕೊಡುವರು ನಾನಲ್ಲ, ನೀನಲ್ಲ. ತಿಳಿಯತ್ತೇನು? ತಿಳಿದು ಏನ್ ಮಾಡ್ತೀರಿ? ನಿಮ್ಮೊಂದಿಗೆ ಸಂಸಾರ ಮಾಡ್ಲಿಕ್ಕೆ 20 ವರ್ಷ ಆಯ್ತು, ಆದ್ರೂ ತಿಳಿದ್ರಿ ನಿಮ್ಮ ಯೋಗ್ಯತೆ ಏನು ಅಂತ. ಮಾತಿಗೆ ಮಾತು ಬೆಳೆಸುವುದೇ ನಿನ್ನ ಹುಟ್ಟು ಗುಣವಾಗಿ ಬಿಟ್ಟಿದೆ. ರಾಕ್ಷಸಿ, ತಾಯಿ ಸತ್ತ ಮಗಳನ್ನು ಉಳಿಸಿಕೊಳ್ಳುವುದು ಒಳ್ಳೆಯದಂತ ತಿಳಿ ಹೇಳಿದ್ರೆ ನನಗೆ ಸಿಕ್ಕಂತೆ ಮಾತನಾಡ್ತಾ ನನ್ನ ತಿಳುವಳಿಕೆ ಇಲ್ಲ ರೀ, ತಿಳುವಳಿಕೆನೇ ಇಲ್ಲ. ಏನ್ ಮಾಡೋದು? ಮೊಮ್ಮಕ್ಕಳು ಕಾಣೋ ವಯಸ್ಸು ಬಂದ್ರು ಇನ್ನು ನಿಮ್ ಕೈಯಿಂದ ಬಯಸ್ಕೊಳ್ಳೋ ತಪ್ಪಲಿಲ್ಲ. ನಮ್ಮ ಹಣಕ್ಕೆ ಅಮ್ಮ ನನಗೆ ಕೆಲಸ ಹೇಳ್ಕೊಡಲ್ಲ, ಮತ್ತಾರಪ್ಪ ಹೇಳ್ಕೊಡ್ಬೇಕು? ಇಷ್ಟಕ್ಕೆಲ್ಲ ನೀನು ಸಿಟ್ಟಾಗಬಾರ್ದಪ್ಪ. ನೀನು ನನಗೆ ಈ ರೀತಿ ಮಾತನಾಡಬೇಡಮ್ಮ. ಈ ರೀತಿ ಮಾತನಾಡಿ ನನ್ನ ಕಣ್ಣಲ್ಲಿ ನೀರು ತರಿಸಬೇಡ ಮಗು, ನೀರು ತರಿಸಬೇಡ. ಈ ನಿನ್ನ ಸಿಟ್ಟು ಸಂಕಟ ನಿರಾಧಾರವಾದದ್ದು. ಹೆಣ್ಣಾಗಿ ನಿಮ್ಮ ಮನೆಯಲ್ಲಿ ಹುಟ್ಟಿದ ನಾನು ಎಂದಿಲ್ಲ ನಾಳೆ ಮತ್ತೊಬ್ಬರ ಮನೆಗೆ ಸೇರಬೇಕಾದ ಒಡವೆ. ನನ್ನ ಹಡದವ ಹೇಳಿಕೊಡ್ಬೇಕಾದರೆ ನನ್ನ ಪಡೆದವ ಹೇಳಿಕೊಡ್ತಾ ಇದ್ದಾಳೆ. ದೋಷವಿರುವುದು ನಿಮ್ಮ ದೃಷ್ಟಿಯಲ್ಲಿ ವಿನಃ ಅಮ್ಮನ ದೃಷ್ಟಿಯಲ್ಲ. ಅಮ್ಮನ ದೃಷ್ಟಿಯಲ್ಲಿ ನಾನು ಬೇರೆಯಲ್ಲ, ಮಂದಾಕಿನಿ ಬೇರೆಯಲ್ಲ. ಇಷ್ಟನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಪ್ಪ. ಈ ತಾರತಮ್ಯ ತೋರಿಸುವುದು ನನ್ನಿಂದ ಸಾಧ್ಯ ಇಲ್ಲಮ್ಮ. ಆಯ್ತು ನೋಡು, ನಾನೆಲ್ಲ ಚಹಾ ಮಾಡಿಕೊಡ್ತೀನಿ ಅವ್ರಿಗೆ. 2 ಬಟ್ಟೆ ಇದೆ, ಮಡಿ ಮಾಡ್ಕೊಂಡು ಬಾ. ಯಾಕಂದ್ರೆ ಇವತ್ತು ನಿಮ್ಮ ಮಾಮ ಬರ್ತಾರೆ. ಏನು ಮಾಮ ಬರ್ತಾರ? ಮಾಮ ಬರ್ತಾರೆ ಅಂತೇಳಿ ಹೋಗ, ಬಟ್ಟೆ ಹಾಕೊಂಡು ಬರ್ರಿ, ಹೋಗ. ಅಲ್ಲಮ್ಮ, ಯಾಕೆ ಏನ್ ನೋಡ್ತಾ ಇದ್ದೀವಿ? ಏನಮ್ಮ
ಏನು ಬೇಕಾಗಿತ್ತು? ಇಲ್ಲ ಅಪ್ಪ. ಹಾ? ಅಪ್ಪ ನನ್ ಗೆಳತಿ ಮೀನಾಕ್ಷಿ ಇಲ್ಲ ಅವರಪ್ಪ ಒಂದು ಜಾರ್ಜ್ ಸೀರೆ ತಂದು ಕೊಟ್ಟಿದ್ದಾರೆ. ನನಗೂ ಅಂತ ಸೀರೆ ಬೇಕು. ಅಲ್ಲಮ್ಮ, ನಿನ್ನ ಗೆಳತಿ ಮೀನಾಕ್ಷಿ ತಂದೆ ಭಾರಿ ಶ್ರೀಮಂತರು, ನಾವು ಬಡವರು. ಅವ್ರು ತಂದು ಕೊಟ್ಟಿದ್ದಾರಂತೆ ನಾವು ತಂದು ಕೊಡ್ಲಿಕ್ಕಾಗತ್ತೇನಮ್ಮ? ನನಗೇನು ಬೇಕಾಗಿಲ್ಲಪ್ಪ, ನಂಗೆ ಸೀರೆ ಬೇಕಂದ್ರೆ ಬೇಕು. ಅಲ್ಲಮ್ಮ, ಸೀರೆ ಬೇಕಂದ್ರೆ ಬೇಕಂತ ಕೇಳ್ತಾ ಇದೆಯಲ್ಲ, ನಿನಗೆ ತಂದು ಕೊಟ್ರೆ ನಿಮ್ಮ ಮಕ್ಕಳಿಗೂ ತಂದು ಕೊಡ್ಬೇಕಾಗುತ್ತೆ. ಅವಳಿಗೆ ಕಪ್ಪ ಕಿಮ್ಮತ್ತ ಸೀರೆ, ಅವಳೇ ನನ್ನ ಕಾಲೇಜ್ಗೆ ಹೋಗ್ತಾಳೆ ಏನು? ಅಂದ್ರೆ ನೀನು ಕಾಲೇಜಿಗೆ ಹೋದ ಮಾತ್ರಕ್ಕೆ ನಿನ್ನ ಯೋಗ್ಯತೆ ಹೆಚ್ಚಾಗಿ ಕಲ್ಯಾಣಿಯ ಯೋಗ್ಯತೆ ಕಡಿಮೆ ಆಯ್ತೇನಮ್ಮ? ಹೌದು, ಮತ್ತೆ ಕಲಿತಾಳು ಹೇಗತ್ತೆ ಕಲೀಲಿದವಳು ಹೇಗ್ ಬಂದಿದ್ದಪ್ಪ ಅಂದ. ಈ ವಿಚಾರ ನಿನ್ನ ತಲೆಯಲ್ಲಿ ತುಂಬಿದವರು ಯಾರು? ಆ ಮನೆ ಹೇಳಿದ್ಲು. ಏನಂತ? ಮತ್ತೆ ಉಪ್ಪಿಟ್ಟು ತಿನ್ಸಿ ಹೇಳಿದ್ಲಪ್ಪ. ಹ. ನೋಡು ಮಂದ, ನಿನ್ನೆ ಯೋಗ್ಯತೆ ಆ ಮೂದೇವಿ ಕಲ್ಯಾಣಿಗೆ ಹೇಗ್ ಬಂದಿತ್ತು ಅಂತ. ಹೌದಾ? ಕಾವೇರಿ, ಕಾವೇರಿ, ಆ ಚಾಕ್ ಬೆಂಕಿ ಹಚ್ಚಿ ಬಾಯಿನ ಹೊರಗ. ಅಲ್ಲಿ 4 ಅಕ್ಷರ ಕಲಿತ ಮಾತ್ರಕ್ಕೆ ಮಂದಾಕಿನ ಯೋಗ್ಯತೆ ಹೆಚ್ಚಾಗಿ ಕಲ್ಯಾಣಿಯ ಯೋಗ್ಯತೆ ಕಡಿಮೆ ಆಯ್ತೇನೆ. ಹೌದಪ್ಪ, ಕಲಿತವಳ ಯೋಗ್ಯತೆ ಕಲಿತವಳಿಗೆ ಹೇಗ್ ಬಂದಿತ್ತು ನೀವೇ ಹೇಳಿ. ಮಗು ಕಲ್ಯಾಣಿ, ನಿನ್ನ ಯೋಗ್ಯತೆ ಇವಳ ಹತ್ರ ಬರಬೇಕಾದ್ರೆ ಇನ್ನೂ 10 ಸಲ ಹುಟ್ಟಿ ಬರಬೇಕಮ್ಮ. ಇಲ್ಲದ್ರೆ ಹೂವು ನಾರಿನೊಂದಿಗೆ ಸ್ವರ್ಗ ಸೇರಿದಂತೆ ಸರಿ. ಈಗಲಾದ್ರೂ ಅರ್ಥವಾಗ್ತೇನಮ್ಮ. ತಾರತಮ್ಯ ತೋರೋರು ನಿಮ್ಮ ಅಪ್ಪನೋ ಅಥವಾ ನಾನೋ ಅಂತ. ಹೋಗ್ಲಿ ಬಿಡಮ್ಮ, ಇವತ್ತು ಎದ್ದು ಗಳಿಗೇನು ಸರಿ ಇಲ್ಲ, ನೀನೇ ಸುಮ್ಮನಾಗಿ ಬಿಡಮ್ಮ. ಆಯ್ತಮ್ಮ, ನಾನೇ ಸುಮ್ಮನೆ ಆಗ್ಬಿಡ್ತೀನಿ. ಏನ್ ಮಾಡೋದು? ಅಪ್ಪ, ನನ್ನ ಬಟ್ಟೆ ಮಡಿ ಮಾಡ್ಕೊಂಡ್ ಬರ್ತೀನಿ. ಅಲ್ಲಮ್ಮ, ಸ್ವಲ್ಪ ಚಾ ಕುಡಿದು ಹೋಗಮ್ಮ. ಅದು ಹೋಗಮ್ಮ, ಚಾ ಕುಡಿದು ಹೋಗಮ್ಮ. ಬೇಡಪ್ಪ, ನಾನು ಕಾವೇರಿ, ಮುಂಜಾನೆಯಿಂದ ಸಂಜೆವರೆಗೂ ದುಡಿಯೋ ಹುಡುಗಿಗೆ 1 ಕಪ್ ಚಾ ಕುಡಿದು ಹೋಗು ಅಂತ ಹೇಳಬಾರ್ದೇನೆ? ನಾವೇನ್ ಬೇಡ ಅಂತ ಹೇಳಿದ್ವಿ, ಕುಡಿದು ಹೋಗ್ಬೇಕೇನು? ಒಟ್ಟಾರೆ ನಿಮ್ಮ ಕೈಯಿಂದ ಬಯಸ್ಕೊಳ್ಬೇಕಂತ ಆ ರೀತಿ ಮಾಡ್ತಾ ಇದ್ದಾಳ ಅವಳು. ಚಾ ಕುಡ್ದು ಹೋಗಪ್ಪ. ಚಾಲ ಬೇಡಮ್ಮ, ನೀನೇ ಕುಡಿದು ಬಿಡು. ಅಯ್ಯ ಕುಡಿಪ, ನಿನಗೇನಾಯ್ತು? ನಿಮಗೇನಾಯ್ತು? ಏನಾಯ್ತು? ಹಾ, ಮುಂಜಾನೆಯಿಂದ ಸಂಜೆವರೆಗೂ ದುಡಿಯೋ ಹುಡುಗಿನ ಬರೇ ಹೊಟ್ಟೆಯಿಂದ ಕೊಟ್ಟು ಕಳಿಸಿದೆಯಲ್ಲ, ಈ ಹಾಲು ಸಕ್ಕರೆ ಹಾಕಿದ ಚಹನ ಕುಡಿದು ಬಿಟ್ರೆ ನನ್ನ ಹೊಟ್ಟೆಯಲ್ಲಿ ಹಾಲು ಸುರಿದಂತಾಗುತ್ತದೆ. ತಾಯಿ ಮಗಳು ನೀವಿಬ್ಬರು ಕುಡ್ರಿ. ಏನಾಗಲ್ಲ, ಕುಡ್ದೋಗಪ್ಪ. ಕುಡಿಯಮ್ಮ, ನಾ ಕುಡಿಯಂಗಿಲ್ಲ. ಹೊಂಟ್ಬಿಟ್ಟೆ ನೀನು. ಮತ್ತೆ ಹೋಗ್ತೀನಿ. ಮತ್ತೆ ನಂಗೆ ಸೀರೆ ಸೀರೆ ಎಲ್ಲ ಹೊಂಟಿ ನೀನು? ಸುಡುಗಾಡಕ್ಕೆ. ಸುಡುಗಾಡಕ್ಕೆ ಹೋದ್ರೆ ಸೀರೆ ಯಾರು ತಂದು ಕೊಡ್ಬೇಕು ನಮಗೆ? ಅಲ್ಲೇ ಸುಡುಗಾಡದಾಗ ತಂದು ಕೊಡ್ತೀನಿ ಸೀರೆ. ಸುಡುಗಾಡದಾಗ ತಂದು ಕೊಡ್ತಿ? ಕುಡಿ ಮ್ಯಾಗ ಬಿದ್ದಿರ್ತಾವಲ್ಲ ಯಾವ ಸೀರೆಗಳು, ತಂದು ಕೊಡ್ತೀನಿ. ನೀನೊಂದು ನಿಮ್ಮಮ್ಮ ಒಂದು ಉಟ್ಕೊಂಡು ತಿರುಗಾಡ್ರಿ. ಅಯ್ಯ ಸಾಲ ಹೋಗ್ತದವಾ ಅಪ್ಪ? ಏನು ಅವ್ರ ಮನೆಗೆ ಸೀರೆ ಭಾರಿ ತಂದೀವಿ ನಾವು. ನಡೆದ ಮ್ಯಾಗಿನ ಸೀರೆ ಉಟ್ಕೊಳ್ಳೋ ನನ್ನ ಅಪ್ಪ? ಅಮ್ಮ ಯಾಕೆ ಒಳ್ಳೆ ಕಾರ್ ಬಾಗಿತ್ರಲ್ಲಪ್ಪ? ಅಪ್ಪನ ಏನ್ ಹೇಳೋದು ಬಿಡಮ್ಮ. ಅದೇ ಹೇಳಿದ್ನಲ್ಲ, ಊರಿಂದ ಬರ್ತಾರೆ ನಿಮ್ಮ ಮಾಮ ಅಂತ ಹೇಳಿ. ಹೌದು. ಅವ್ರಿಗೊಬ್ಬರೇ ಒಬ್ರು ಮಗರಿದ್ದಾರೆ. ಅವ್ರಿಗೆ ನಿನ್ನೇನು ಕೊಡ್ಬೇಕು ಅಂತ ನನ್ನ ಆಸೆ, ಕಲ್ಯಾಣಿನ ಕೊಡ್ಬೇಕು ಅಂತ ನಿಮ್ಮ ಅಪ್ಪನ ಆಸೆ. ಅದಕ್ಕೆ ರಾಧ ಅಂತ. ಅಲ್ಲ ಅಮ್ಮ, ಮಾವ ಕಲ್ತೋಳು ಬಿಟ್ಟು ಕಲೀಲಿದೊಳಗೆ ಹೇಗ್ ಮದ್ವೆ ಮಾಡ್ಕೋತಾರ ನೀನೇ ಹೇಳಮ್ಮ? ಅದು ನಿಜಾನೇ ಬಿಡಮ್ಮ. ಹೋಗ್ಲಿ ಬಿಡಮ್ಮ. ತಿನ್ಲಿಕ್ಕೆ ಏನ್ ಮಾಡ್ದ್ಯಾ? ತಿನ್ಲಿಕ್ಕೆ ಏನ್ ಮಾಡ್ದ್ಯಾ? ತಿನ್ಲಿಕ್ಕೆ ಇಡ್ಲಿ. ಇಡ್ಲಿ ಮೇಲೆ ಚಟ್ನಿ ಮೇಲೆ ನೀನು, ನನ್ ಮೇಲೆ ನಾನು. ನಿಮ್ಮವ್ನ ನಾಯಿ ಹುಟ್ಟಿದ್ವ, ಊರ್ ನಾಯಿ ಹುಟ್ಟಿದ್ವ? ಏನ್ರಿ ಇದು? ನಾ ಫಸ್ಟ್ ಈ ಊರಿಗೆ ಬಂದಾಗ ಒಂದೇ ಇತ್ತು ನಾಯಿ. 1ಕ್ಕೆ 2, 2ಕ್ಕೆ 3, 3ಕ್ಕೆ 4 ಆಗಿ ಓಣಿದ ಒಬ್ಬರು ನಾಯಿಗಳಾಗಿ ಬಿಟ್ಟವು. ಅದಕ್ಕಂತಾರೆ ನಮ್ಮ ಬಲ್ಲವರು ನಾಯಿಗಳಿಗೆ ಊಟ ಹಾಕಬಾರದು, ರಾಜಕಾರಣಿಗಳಿಗೆ ಊಟ ಹಾಕಬಾರದು ಅಂತೇಳಿ. ಇವು ಕಳ್ಳರು ಬಂದು ಸುಮ್ಮ ಮುಕ್ಕೋತಾವು, ನಮ್ಮಂತ ಬಂದು ಓದಕ್ಕೆ ಶುರು ಮಾಡ್ತಾವು. ಇನ್ನು ರಾಜಕಾರಣಿಗಳು ಕೆಲಸ ಮಾಡೋ ಮಟ್ಟ ಅಷ್ಟೇ ನಮಸ್ಕಾರಪ್ಪ ಅಂತಾರ. ಆಮೇಲೆ ಆ ಮೂಲಿಗೆ ಹೋಗಿತಾರೆ ಕೆಲಸ ಅದನ್ನ. ಏನು ಮಾಡ್ಬೇಕು ಅದು ಗೊತ್ತಾಗಲ್ಲ ನಮ್ಮ ಹಣೆ ಬರಕ್ಕೆ. ರಾಜವಪ್ಪ, ರಾಜವಪ್ಪ ಆಮೇಲೆ ಇರ್ತಾನ ಮನ್ಯಾಗ. ನಮ್ಮ ಧ್ವನಿ ಕೇಳ್ತಿಲ್ಲ, ಸಾಲಗಾರ ಬಂದಿರ್ಕೊಂಡು ಹಿತ್ಲು ಬಾಲಾಶಿ ಹೊಡಿಬಿಟ್ಟಿರ್ತಾನ. ಹಿಂಗಾಗಿ 1 ಕಡೆ ಕೊಟ್ಟನ ಸಾಲ, 2 ಕಡೆ ಕೊಟ್ಟನ ಸಾಲ. ನಮ್ಮ ಸಾಹುಕಾರ ಸಾಕಾಗ್ಬಿಡ್ತಪ್ಪ. ರಾಜವಪ್ಪ, ರಾಜವಪ್ಪ, ಹ್ಞೂ ಯವ್ವ ಅದಸ್ರವನ ತೊಂಬ ನಿನ್ನ ಸೀರೆ ಇಲ್ಲಂಗ ಇಲ್ಲೇ ಗಟ್ರ ನೀರೇ ತೊಳ್ಕೊಡ್ತೀನಿ ಅಂತ ಕಡೆ ಹೊರಗೆ ಬಂದಾರ ನೋಡ ಅಯ್ಯವ್ವ ಈ ಫಿಗರ್. ಅವಾಗ ಹೇಳಿದ್ದೆ ಅವನು ಒಕ್ಕಡ ಬಾ ಅಂತೇಳಿ. ಇನ್ನ ಮಠ ಬರಕ ತಯಾರಿಲ್ಲ.
ಇವು ನೋಡಿದ್ರೆ ಹೊಸ ಹಂಗ ಬಿದ್ದಿರ್ತಾವ ಯಾರು ಹೋಗಿಬೇಕಾ ಇರ್ತದೆ ಏನ್ ಮಾಡ ಹ್ಞೂ ನೀವು ಯಾವಾಗ ಬಂದಿ ಶೇಷಣ್ಣ ಬಂದಾಗ್ಲಿ 47 48 49 50 60 ವರ್ಷ ಆತ್ ನೋಡ್ಬಯ್ಯ. ನಾನು ಕೇಳಿದ್ದು ಈ ಭೂಮಿಗೆ ಯಾವಾಗ ಬಂದಿ ಶೇಷಣ್ಣ ಅಂತ ಕೇಳಿಲ್ಲ ನಮ್ಮನೆಗೆ ಯಾವಾಗ ಬಂದಿ ಶೇಷಣ್ಣ ಅಂತ ಈಗಾನೇ ಬಂದ್ಯಾವ. ಹೌದಾ ಅಂದಂಗ ನಿಮ್ಮ ಯಜಮಾನ್ರಿ ಎಲ್ಲಿದ್ರವ? ರೋಡ್ಗೆ ಹೋಗ್ಯಾರಲ್ಲ ಓಡಿ ಹೋದ್ರ? ಓಡ್ ಹೋಗ್ಯಾರ ಪಾಪ ನಿನ್ನ ಮದುವೆಗಿಂತ ಮುಂಚೆನ ಓಡಿ ಹೋಗ್ಬೇಕಾಗಿತ್ತು ಅವರು. ನಿನ್ನ ಮದುವೆ ಆದ್ಮ್ಯಾಗ ಓಡಿಗಾರದ ಮ್ಯಾಗ ಪಾಪ ಅಂತದ್ ಏನಾಗಿತ್ತು ಅವ್ರಿಗೆ? ಯಾರು ಹೆಸರು ಕೇಳ್ತೀರಪ್ಪ ನೀವು ಯಾರು ಹೇಳಿ ರೋಡ್ ಹೋಗ್ಯಾರ ಅಂತೇಳಿ ಏನಾಗಲ್ಲ ಓಡಿಗಾರ ಅಂತೇಳಿ. ರೋಡಿಗೆ ರೋಡಿಗೆ ರೋಡಿಗೆ? ಹಾ ರೋಡಿಗೆ ಅಲ್ಲಿ ಯಾಕೋ ಆದ್ರು ನಮ್ಮ ಅಣ್ಣ ಬರ್ತಾ ಇದಾರೆ ಇವತ್ತು ಅದಕ್ಕೋಸ್ಕರ ಎದಕ್ ಬರಕತ್ತಾರ? ಅಯ್ಯೋ ನಮ್ಮ ಮನೇಲಿ ಬೆಳೆದಿಲ್ಲ ಅಂತ ಹೇಳಿ ಹೆಣ್ಮಕ್ಳು ಇಲ್ವೇ ಓ ಹಿಂಗ. ನಮ್ಮ ಅಣ್ಣನಿಗೆ ಒಬ್ರೊಬ್ರು ಮಗನಿದ್ದಾನೆ ಅದಕ್ಕೋಸ್ಕರ ಯಾರಿಗಾದ್ರೂ ಮದುವೆ ಮಾತುಕತೆ ಮಾಡೋಣ ಅಂತ ಬಂದಿದಾರ ಅಷ್ಟೇ. ಹಿಂಗ ಅಂದಂಗ ನೋಡುವ ನಿಮ್ಮ ಯಜಮಾನ್ರು ಬಂದ್ಮೇಲ ಶೇಷಣ್ಣ ಬಂದಿದ್ದ ನಿಮ್ಮನ್ನ ಕೇಳಿದ ಹೋದ ಅಂತ ಹೇಳ್ತೀರ? ಆಯ್ತು ಅಷ್ಟೇ. ಹೇಳ್ತೀನಿ. ಶೇಷಣ್ಣ ಮೇಲಿಂದ ಮೇಲೆ ನಮ್ಮ ಯಜಮಾನ್ರು ಕೇಳ್ತಾ ಮನೆಗೆ ಬರ್ತಾ ಇದೆಯಲ್ಲ ಏನು ವಿಶೇಷ? ವಿಶೇಷವಿಲ್ಲಾರ್ದ ಈ ಶೇಷ ಯಾರ ಮನೆಗೂ ಕಾಲಿಡಂಗಿಲ್ಲಮ್ಮ. ಈಗ ನಿಮ್ಮ ಯಜಮಾನ್ರ ಕುತ್ತಿಗೆಗೆ ಬಂದಿದೆ. ನಮ್ಮ ಸಾಹುಕಾರ ಹತ್ರ ಮಾಡಿದ 5 ಲಕ್ಷ ರೂಪಾಯಿ ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ ಎಲ್ಲ ಕೂಡಿ 7 ಲಕ್ಷ ರೂಪಾಯಿ ಅಷ್ಟೇ ಆಗೈತೆ ಅಮ್ಮ. ನೀನು 5 ಲಕ್ಷಕ್ಕೆ ಸಾಲಕ್ಕೆ 7 ಲಕ್ಷ ಬಡ್ಡಿನ? ನಮ್ಮ ಸಾಹುಕಾರ ಬಡ್ಡಿನ ಅಡ್ಡ ತಿಡ್ಡಿ. ಅಲ್ಲ ಶೇಷಣ್ಣ ಈ ರೀತಿ ಬಡ್ಡಿ ತಿನ್ನೋದು ಸರಿಯಲ್ಲ ಅಂತ ಊರಲ್ಲಿ ಯಾರು ಬುದ್ಧಿ ಹೇಳೋದಿಲ್ವೇ ಅವ್ರಿಗೆ? ಹೇಳಿದ್ರು ಮನಿನ ಸತ್ಯನಾಶ ಮಾಡೋ ಮಗ ಅವ. ಅದಕ್ಕಾಗಿ ಹೆಂಡ್ರಿಲ್ಲ ಮಕ್ಕಳಿಲ್ಲ 4 ಮದುವೆ ಆದ್ರೂ ಸದ್ಯಕ್ಕ ಒಂದ್ರ ಹೊಟ್ಟೆಗೆ ಹುಟ್ಲಿಲ್ಲ. ಎಲ್ಲ ಬರೀ ಓಡಿ ಹೋಗಿ ಬಿಟ್ಟವು. ಯಾಕೆ ವಿಚಾರ ಮಾಡ್ತೀರಿ? ಆದಷ್ಟು ಬೇಗ ನಮ್ಮ ಸಾಹುಕಾರ ಸಾಲ ತೀರ್ಸೋ ವ್ಯವಸ್ಥೆ ಮಾಡಿರುವ. ಯಾಕಂದ್ರ ಕಷ್ಟ ಕಾಲದಾಗಿದ್ದಾಗ ಜನ ಕೊಟ್ಟು 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 ರುಚಿ ಹಚ್ಬಿಟ್ಟಾರ. ಈಗ ರಕ್ತ ರುಚಿ ಕಂಡ ನಾಯಿ ಅಂತಾಗ ನಮ್ಮಮ್ಮ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಸಾಹುಕಾರ ಸಾಲ ಜಲ್ದಿ ತೀರ್ಸೋ ಪ್ರಯತ್ನ ಮಾಡ್ರಿ. ನಾ ಏನು ಬರ್ಲೇವ? ಸರಿ ಹೋಗಿ ಬಾ ಅಂದಂಗ ಕಾವೇರಮ್ಮ ಇನ್ನೊಂದು ವಿಷಯ, ಅಲ್ಲಿ ಒಳಗೆ ಫೋಟೋ ಐತಲ್ಲ ಯಾರ್ದು ಅದು? ನಮ್ಮ ಅಕ್ಕಾರವ್ರು. ನಿಮ್ಮ ಅಕ್ಕಾರ ಒಳಗ ಅದಾರನು? ಅಕ್ಕಾರ ಅಕ್ಕಾರ ಅಂತ ಹೊಂಟ್ರೆ ಬಿಡ್ತಾರೆ ಕೇಳ್ಬೇಕಾಗತ್ತ. ಅವರು ಮ್ಯಾಗ ಹೋಗ್ಯಾರ. ಅವ್ರು ಮ್ಯಾಗ ಹೋದ್ಮ್ಯಾಗ ನಾವು ಇಲ್ಲಿಗೆ ಬಂದ್ವಿ. ಓ ಅಕ್ಕಾರನ ಮ್ಯಾಗ ಕಳಿಸಿ ತಂಗಿಯರ್ ನೀವು ತೆಳಗ್ ಬಂದಿರಿ. ಏನ ಅನ್ರಿ ಅವ ಪಾಪ ಹೆಣ್ಮಗಳು ಭಾಳ ಒಳ್ಳೆಕಿ. ಬಾಳ್ ಒಳ್ಳೆಕಿ. ನಾವು ಹಿಂದಕ್ಕೊಂದ್ಸಲ ಈ ಊರ್ ಕ್ಯಾಂಪ್ ಮಾಡಿದಾಗ ನಿಮ್ಮ ಯಜಮಾನ್ರ ಭಾಳ ಪರಿಚಯ ಬಿಟ್ಟಿವಿ. ದಿವಸ ಮನೆಗೆ ಕರ್ಕೊಂಬರೋದು, ನಾಷ್ಟ ಮಾಡಿಸೋದು ಭಾಳ ಚಂದ ವ್ಯವಸ್ಥೆ ಮಾಡ್ತಿದ್ರು. ಒಂದ್ ದಿವ್ಸ ಏನಾಗ್ಬಿಡ್ತು, ನಾ ಬಂದ್ರು ಸಾಕು ಅವ್ರು ಅದರಲ್ಲ ಶೇಷಣ್ಣ ಈಗ ಬಂದೇನಪ್ಪ, ಅಲ್ಲಿ ಕುಂದ್ರಿ ಶೇಷಣ್ಣ, ಇಲ್ಲಿ ಕುಂದ್ರಿ ಶೇಷಣ್ಣ, ನಿಂತು ಮಾಡ್ತೀಯ ಕುಂತು ಮಾಡ್ತೀಯ, ನಾಷ್ಟ ಊಟ ಏನ ನಮ್ಮ ನೀನು ಈ ಪುಣ್ಯವಂತರನ್ನ ತಂಪೊತ್ನ್ಯಾಗ ನೆನೆಸ್ಬೇಕು. ತಂಪೊತ್ನಾಗ ಮಾತಾಡ ಪುಣ್ಯವಂತರನ್ನ ತಂಪೊತ್ನ್ಯಾಗ ನೆನೆಸ್ಬೇಕು ಅಂತ ಹೇಳಿದೆ. ಶೇಷಣ್ಣ ನಾನು ಹಂಗ ಅದೀನಿ. ನೀ ತಪ್ಪು ತಿಳ್ಕೊಂಡಿ. ಯಪ್ಪ ನೋಡಿದ್ಗಳು ಗೊತ್ತಾಗ್ತವ, ನೀವು ಅವ್ರಿಗಿಂತ ಒಳ್ಳೆಯವ್ರ. ನೀವು ಇಲ್ಲಿರಬಾರ್ದು, ನೀವು ಹೋಗ್ಬಿಡ್ಬೇಕು. ಹಂಗಲ್ಲವ ನಿಂತ ಮಾತಾಡ್ತಿರಲ್ಲ ಶೇಷಣ್ಣ. ಬಾ ಅವ್ರಿಗಿಂತ ಒಳ್ಳೆಯವ್ರದೀವ. ಆರಾಮಾಗಿ ಮುಂಜಾನೆ ಸಂಚನ ತಿರುಗಾಡಿ ಕಾಲು ಮಾಡಿ ಮುಸಾಕತ್ತ. ಇರ್ಲಿ ಆರಾಮಾಗಿ ಕೊಂಡ್ರು. ಹೊಟ್ಟಿಗೆ ಏನ್ ತಿಂತಿದ್? 3 ಬುಟ್ಟಿ ಸಗಣಿ. ಏನಮ್ಮ ಉಪಚಾರ ಏನ್ ಮಾಡ್ಕೊಂತೀರೋ ಅನ್ನೋದು ಬರೋಬರಿನೋ, ಹೊಟ್ಟಿಗೆ ಏನ್ ತಿಂತೀರ ಅನ್ನೋ ಬರೋಬರಿನೋ? ಹಂಗಲ್ಲ, ಹೊಟ್ಟಿಗೆ ಏನ್ ತಿಂತೀರ ಅಂತ ಕೇಳ. ನೋಡುವ ನಮ್ಮ ಸ್ವಲ್ಪ ಬಿರುಸು ಮಾತು, ನಮಗ್ ಸೂಕ್ಷ್ಮ ಅನ್ನೋದು ಗೊತ್ತಿಲ್ಲ. ಸೂಕ್ಷ್ಮ ಅನ್ನೋದು ಗೊತ್ತೇ ಇಲ್ಲ. ಏನು ಬಿಡವ, ದಿವಸ 15 ದಿವಸ ಆತಿ. ಈಗ ಬರೇ ಉಪ್ಪಿಟ್ಟು ಚಪಾತಿ ತಿಂದು ಜಾಸ್ತಿ ಆಗ್ಬಿಟ್ಟೈತಿ. ಮಾಡ್ತಿದ್ದೆ ಉಪ್ಪಿಟ್ಟನ, ಬಾಳ ಚಲೋ ಮಾಡ್ತೀರಿ ನಾವು ಉಪ್ಪಿಟ್ಟು. ಒಗ್ಗರಣೆ ಹಾಕ್ತೀನಿ, ಭಾರಿ ಹಾಕಿರ್ತೀನಿ. ಕಬ್ಬುನಾರ ಅಂದ್ರ ಘಮ ಘಮ ವಾಸನೆ ಅಷ್ಟು ವಾಸನೆ ಜಾಸ್ತಿ ಏನ್ ಬೇಡವ. ಸದ್ಯ ಹೋಗಿ ಸ್ವಲ್ಪ ಅವಲಕ್ಕಿ ಮಾಡು. ಅವಲಕ್ಕಿ ಕುಚೇಲ್ ಮನೆಗೆ ಕೃಷ್ಣ ಬಂದಾಗ ಅವಲಕ್ಕಿ ತಿನ್ನಿಸ್ತಾರಲ್ಲ, ಓಹೋ ಹಂಗ ಜಾಸ್ತಿ ಏನ್ ಬೇಕಾಗಿಲ್ಲ. ಕಾಯಿ ತುರ್ದು ಹಾಕ್ಲಿ, ತುರ್ದು ಹಾಕು, ಮ್ಯಾಗ ಶೇವು ಜಾಸ್ತಿ ಕಾಣಬೇಕು.
ಶೇವು ಕಾಣಿಸ್ತೀನಿ ನಾ. ಆಮೇಲೆ ಶಿರಾ ಮಾಡ್ಯವ ಶಿರಾ ಕಲರು ಜಾಸ್ತಿ ಕೇಸರಿ ದ್ರಾಕ್ಷಿ ಗೋಡಂಬಿ ಮ್ಯಾಗ ಅವು ತೇಳ್ತಿರ್ಬೇಕು ಹಂಗ ತುಪ್ಪದಾಗ ಮಾಡ್ಬೇಕು ತುಪ್ಪದಾಗ ಹಾ. ಹಂಗ ಮಾಡ್ಕೊಂಬರ್ತೀನಿ ಏನ್ ಚಿಂತೆ ಮಾಡ 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 ಶೇಷಣ್ಣ ಎಷ್ಟು ಜಲ್ದಿ ಮಾಡಿದೆವು ನಾನು ಹಂಗ ನೀ ಕೇಳುದು ಹೆಚ್ಚ ನಾ ಮಾಡಿಕೊಡುದು ಹೆಚ್ಚ ಪಾಪ ಯಾವತ್ತರ ಒಂದಿನ ಬಂದು ಕೇಳಾಕತ್ತಿದಿ ಹೌದೌದು ಆದ್ರೆ ಏನ್ ಮಾಡುದು ಶೇಷಣ್ಣ ತಿಂಗಳದ ಕೊನೆ ದಿನ ಅಲ್ಲ ರೇಷನ್ ಎಲ್ಲ ಖಾಲಿ ಆಗ್ಬಿಟ್ಟು ಹೌದಾ ಒಂದ್ ಕೆಲಸ ಮಾಡುವ ಏನ್ ಮಾಡ್ಲಿ ಬ್ರೂ ಕಾಫಿ ಮಾಡ್ಕೊಂಬ ಬ್ರೂ ಕಾಫಿ ಬುಕ್ ಕಾಪಿ ಬ್ರೂ ಕಾಫಿ ಅದ ಬುಕ್ ಕಾಪಿ ಬುಡ್ರ ಅಲ್ಲ ಹ್ಮ್. ಬ್ರೂ ಕಾಫಿ ಅದೇ ಬುಕ್ ಕಾಪಿ ಅದ ಮಾಡ್ಕೊಂಬ ಕಾಫಿ ಕಾಫಿ ಮಾಡ್ತಿದ್ದೆ ಆದ್ರೆ ಏನ್ ಮಾಡುದು ಕಾಫಿ ಕುಡಿಲೇ ಖಾಲಿ ಆಗ್ಬಿಟ್ಟೈತಿ ಯವ್ವ ಚಾ ಕುಡಿದ್ರ ಖರಿ ಚಾ ಮಾಡ್ಕೊಂಬ ಚಾ ಪುಡಿ ಹ್ಮ್ ಕರಿ ಚಾ ಹ್ಮ್ ಚಾ ಮಾಡ್ತಿದ್ದೆ ನಾನು ಅವನವನ ಬೆಕ್ಕ ಹಾಲು ಕುಡಿದು ಹೋಗ್ಬಿಟ್ಟೆ ಗೊತ್ತಾಗೋದಿಲ್ಲ ಬೆಕ್ಕಿಗೆ ಒಂದು ಭಾಗ ಗಂಟೆ ಬಿದ್ದತ್ತ ನಮಗ ಹೋಲ್ ಬಿಡುವ ಯವ್ವ ಒಂದ್ ಗ್ಲಾಸ್ ನೀರು ತೊಂಬ ನೀರು ಹ್ಮ್. ಮನಿಗೆ ಬಂದವ್ರಿಗೆ ಏನೂ ಕೊಡಕ್ ಆಗ್ಲಿಲ್ಲ ಅಂದ್ರೆ ಒಂದು ಗ್ಲಾಸ್ ನೀರ ಕೊಡ್ಬೇಕಂತ ಪದ್ಧತಿ ರೀ ಅದು ಮನಿದು ಪದ್ಧತಿ, ಹೌದು. ಮನೆತನ ಪದ್ಧತಿ ಅದು ಉಳಿಸುವ ಮಂದಿ ಅದನ್ನ ಉಳಿಸ್ಕೊಂಡು ಬಂದೀವಪ್ಪ ನಾವು ಕಳ್ಕೊಂಡಿಲ್ಲ ಹಾಳಾದ ಕಲ್ಯಾಣಿ ನನಗಂತೂ ಸಾಕ್ ಮಾಡ್ತಾರೆ ಕಣ್ಣ ನೀರ್ ತಗೊಂಡ್ ಬಂದ್ರೆ ಬೆಳಗ್ಗೆಯಿಂದ ತಂದಿಲ್ಲ ಈಗ ಹೋಗ್ಯಾಳಾಕಿ ನೀರ್ ತರಾಕ ಆಕಿ ಬಂದ ಮೇಲೆ ಯಾಕೆ ಕುಂತ ನೀರ್ ಕುಡ್ದು ಹೋಗ್ ನೀ ಎದ್ದು ಬಿಡಬೇಷ ಆತು ಏಕಾದಶಿ ಮನೆಗೆ ಶಿವರಾತ್ರಿ ಬಂದಂಗ ಆತು ನಿನ್ನ ಹೆಸರು ಕಾವೇರಮ್ಮ ಒಂದು ಗ್ಲಾಸ್ ನೀರು ಒಳಗೆ ತರಲಿಲ್ಲವ ನಿಮ್ಮಂತರ ಹೆಸರು ಇಟ್ಕೊಂಡ ಆ ಕಾವೇರಿ ತಮಿಳ್ನಾಡಿಗೆ ಹರಿದು ಹೊಂಟ್ಬಿಟ್ಟಾಳ ಹೋಲ್ ಬಿಡುವ ಏನ್ ಮಾಡೋದೈತಿ ಏನೂ ಇಲ್ಲ ಅಂದ್ಮೇಲೆ ಅವರ ಏನ್ ಮಾಡೋದೈತಿ ಆ ಕಡೆ ಅಂದಂಗ ಅಯ್ಯವ ಇನ್ನೊಂದ್ಸಲ ಬರ್ಬೇಕಾರ ನೀ ಬರ್ಬೇಕಾದ್ರೆ ಎಲ್ಲ ರೇಷನ್ ತಗೊಂಡ ಅವಾಗ ನಮ್ಮ ಮನ್ಯಾಗ ನಾನ ಮಾಡಿಕೊಡ್ತೀನಿ ಆಯ್ತವ ಬರ ಮುಂದೆ ಎಲ್ಲಾ ರೇಷನ್ ತಗೊಂಡ್ಬರ್ತೀನಿ ಹಾ. ಒಂದ್ ಲಾರಿ ಕಟಿಗಿ ಒಂದ್ ಲಾರಿ ಕುಳ್ಳು ಡೀಸೆಲ್ ಸೀಮೆ ಎಣ್ಣೆ ಪೆಟ್ರೋಲು ಎಲ್ಲ ತಗೊಂಡ್ಬರ್ತೀನಿ ಇದೆಲ್ಲ ಯಾಕ ನೀನು ಬೆಂಕಿ ಹಚ್ಚಕ ಏಯ್! ಏನ್ ಅಯ್ಯವ್ವ ನಮ್ಮ ಮನ್ಯಾಗ ಒಟ್ಟು ತಗೊಂಬಂದು ನಿಮ್ಮ ಮನ್ಯಾಗ ಮಾಡ್ಕೊಂಡ್ ತಿನ್ಬೇಕು ನಾವು ಹೋಲ್ ಬಿಡುವ ಅವು ನಾಯಿಗಳು ಅದಾವಲ್ಲ ಅಷ್ಟು ನಿಮ್ಮ ನಾವು ಬೂದು ನಾಯಿ ನಮ್ಮವ ನೋಡು ನಿಮ್ಮ ಏಸರ ನೋಡಿ ಇಲ್ಲಿ ಯಾ ನಮ್ಮನೆ ಅದಾವು ಯವ್ವ ಏನು ಸಣ್ಣ ಯವ್ವ ನಿಮಗ ತಿನ್ನಾಕ ಕೂಳಿಲ್ಲ ಅಂತಾರ ಅಷ್ಟು ನಾಯಿ ಸಾಕಿರಿ ನೀವು ನಾವೆಲ್ಲ ಕೂಳ್ ಹಾಕ್ತಿವಿ ಮತ್ತ ಪಕ್ಕದ ಮನೆಗೆ ತಿಂದು ನಮ್ಮ ಮನೆ ಬಂದು ಕಾಯ್ತಾವ ಅವಕ್ಕೂ ಗೊತ್ತ ಇವ್ರ ಮನ್ಯಾಗ ಏನಿಲ್ಲ ಮಂದಿ ಮನೆ ತಿಂದು ಬಂದು ಇಲ್ಲಿ ಮಕ್ಕೊಂಡ್ರ ಅದನ್ನ ಹೊಕ್ಕವ ಅಷ್ಟ ಅವು ಅದ್ರಾಗರ ಒಂದು ಗಂಡ ನಾಯಿ ಐತೆವ ಯವ್ವ ಅಯ್ಯಯ್ಯೋ ಇಟ್ಟು ಎತ್ತರ ಐತದು ನಾ ಬಂದ್ರು ಸಾಕು ಕಲ್ ಕೊಡ್ತದ ಅದು ಪಟ್ಟಿನೂ ಪುಟ್ಟು ತಂದ್ಬಿಟ್ಟಾಗ್ಯಾರ ಅದನ್ನ ನಾಯಿ ಎರಡು. ಹೌದನಮ್ಮ ಹ್ಮ್. ಒಂದ್ ಕೆಲಸ ಮಾಡಮ್ಮ ಸದ್ಯಕ್ಕ ಹಾ ಆ ನಾಯಿನ ಹಿಡ್ಕೋ ಇಲ್ಲ ನನ್ನರ 5 ಲಕ್ಷ ಸಾಲಕ್ಕೆ 7 ಲಕ್ಷನ ಎಷ್ಟಾದ್ರ ನಾನೇ ಯೋಚನೆ ಮಾಡ್ಲಿ ಸಾಲ ಮಾಡಿದವ್ರು ತೀರಿಸ್ತಾರೆ ಸಾಲನ